ಬೆಂಕಿ ದುರಂತ ಆಯ್ತಲ್ಲ, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಸ ಹಾಕುವ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಕಿಡಿಯನ್ನು ಹೊತ್ತಿಸಿದ್ರ ಅನ್ನೋದು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ಕೊಳ್ತು, ಆನಂತರ ಅದು ವ್ಯಾಪಿಸ್ತಾ ಹೋಯ್ತು ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಬೆಂಕಿ ಇಟ್ಟ ಕಿಡಿಗೇಡಿಗಳು ಕಸ ಹಾಕುವ ಜಾಗದಲ್ಲಿ ಅಗ್ನಿ ಅವಘಡ ಆಕಸ್ಮಿಕವಾಗಾಯ್ತು ಅಥವಾ ಉದ್ದೇಶಪೂರ್ವಕವಾಗಾಯ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ತಿಕೊಳ್ಳುತ್ತೆ, ಅದಾದ ನಂತರ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಾ ಹೋಗುತ್ತೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರ ಅಥವಾ ಅದು ಸಡನ್ ಆಗಿ ಆಯ್ತಾ, ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಾಮಣ್ಣ ಗಾರ್ಡನ್ ನಲ್ಲಿ ಬೆಂಕಿ ಅವಘಡ ಇದು ನಿನ್ನೆ ರಾತ್ರಿ ಸಂಭವಿಸಿರುವಂತ ಘಟನೆ ಇದು. ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ, ಫುಲ್ ಬೆಂಕಿ ಫುಲ್ಲು. ಬೆಂಕಿ ಶಾಮಣ್ಣ ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಬೆಂಕಿ ದುರಂತ ಆಯ್ತಲ್ಲ, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಸ ಹಾಕುವ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಕಿಡಿಯನ್ನು ಹೊತ್ತಿಸಿದ್ರ ಅನ್ನೋದು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ಕೊಳ್ತು, ಆನಂತರ ಅದು ವ್ಯಾಪಿಸ್ತಾ ಹೋಯ್ತು ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಬೆಂಕಿ ಇಟ್ಟ ಕಿಡಿಗೇಡಿಗಳು ಕಸ ಹಾಕುವ ಜಾಗದಲ್ಲಿ ಅಗ್ನಿ ಅವಘಡ ಆಕಸ್ಮಿಕವಾಗಾಯ್ತು ಅಥವಾ ಉದ್ದೇಶಪೂರ್ವಕವಾಗಾಯ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ತಿಕೊಳ್ಳುತ್ತೆ, ಅದಾದ ನಂತರ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಾ ಹೋಗುತ್ತೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರ ಅಥವಾ ಅದು ಸಡನ್ ಆಗಿ ಆಯ್ತಾ, ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಾಮಣ್ಣ ಗಾರ್ಡನ್ ನಲ್ಲಿ ಬೆಂಕಿ ಅವಘಡ ಇದು ನಿನ್ನೆ ರಾತ್ರಿ ಸಂಭವಿಸಿರುವಂತ ಘಟನೆ ಇದು. ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ, ಫುಲ್ ಬೆಂಕಿ ಫುಲ್ಲು. ಬೆಂಕಿ ಶಾಮಣ್ಣ ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಬೆಂಕಿ ದುರಂತ ಆಯ್ತಲ್ಲ, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಸ ಹಾಕುವ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಕಿಡಿಯನ್ನು ಹೊತ್ತಿಸಿದ್ರ ಅನ್ನೋದು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ಕೊಳ್ತು, ಆನಂತರ ಅದು ವ್ಯಾಪಿಸ್ತಾ ಹೋಯ್ತು ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಬೆಂಕಿ ಇಟ್ಟ ಕಿಡಿಗೇಡಿಗಳು ಕಸ ಹಾಕುವ ಜಾಗದಲ್ಲಿ ಅಗ್ನಿ ಅವಘಡ ಆಕಸ್ಮಿಕವಾಗಾಯ್ತು ಅಥವಾ ಉದ್ದೇಶಪೂರ್ವಕವಾಗಾಯ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ತಿಕೊಳ್ಳುತ್ತೆ, ಅದಾದ ನಂತರ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಾ ಹೋಗುತ್ತೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರ ಅಥವಾ ಅದು ಸಡನ್ ಆಗಿ ಆಯ್ತಾ, ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಾಮಣ್ಣ ಗಾರ್ಡನ್ ನಲ್ಲಿ ಬೆಂಕಿ ಅವಘಡ ಇದು ನಿನ್ನೆ ರಾತ್ರಿ ಸಂಭವಿಸಿರುವಂತ ಘಟನೆ ಇದು. ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ, ಫುಲ್ ಬೆಂಕಿ ಫುಲ್ಲು. ಬೆಂಕಿ ಶಾಮಣ್ಣ ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರೋ ಬ್ರಿಡ್ಜ್ ಕೆಳಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು
ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಬೆಂಕಿ ದುರಂತ ಆಯ್ತಲ್ಲ, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಸ ಹಾಕುವ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಕಿಡಿಯನ್ನು ಹೊತ್ತಿಸಿದ್ರ ಅನ್ನೋದು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ಕೊಳ್ತು, ಆನಂತರ ಅದು ವ್ಯಾಪಿಸ್ತಾ ಹೋಯ್ತು ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಬೆಂಕಿ ಇಟ್ಟರ ಕಿಡಿಗೇಡಿಗಳು ಕಸ ಹಾಕುವ ಜಾಗದಲ್ಲಿ ಅಗ್ನಿ ಅವಘಡ ಆಕಸ್ಮಿಕವಾಗಾಯ್ತು ಅಥವಾ ಉದ್ದೇಶಪೂರ್ವಕವಾಗಾಯ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ತಿಕೊಳ್ಳುತ್ತೆ, ಅದಾದ ನಂತರ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಾ ಹೋಗುತ್ತೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರ ಅಥವಾ ಅದು ಸಡನ್ ಆಗಿ ಆಯ್ತಾ, ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಾಮಣ್ಣ ಗಾರ್ಡನ್ ನಲ್ಲಿ ಬೆಂಕಿ ಅವಘಡ ಇದು ನಿನ್ನೆ ರಾತ್ರಿ ಸಂಭವಿಸಿರುವಂತ ಘಟನೆ ಇದು. ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಯಾರೋ ಬ್ರಿಸ್ಕಲ್ಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ. ಫುಲ್ ಬೆಂಕಿ ಫುಲ್ಲು. ಬೆಂಕಿ ಶಾಮಣ್ಣ ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಯಾರೋ ಬ್ರಿಸ್ಕಲ್ಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಬೆಂಕಿ ದುರಂತ ಆಯ್ತಲ್ಲ, ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕಸ ಹಾಕುವ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಕಿಡಿಯನ್ನು ಹೊತ್ತಿಸಿದ್ರ ಅನ್ನೋದು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ಕೊಳ್ತು, ಆನಂತರ ಅದು ವ್ಯಾಪಿಸ್ತಾ ಹೋಯ್ತು ಅನ್ನೋದರ ಬಗ್ಗೆ ಈಗ ಅನುಮಾನ ಇದೆ. ಬೆಂಕಿ ಇಟ್ಟರ ಕಿಡಿಗೇಡಿಗಳು ಕಸ ಹಾಕುವ ಜಾಗದಲ್ಲಿ ಅಗ್ನಿ ಅವಘಡ ಆಕಸ್ಮಿಕವಾಗಾಯ್ತು ಅಥವಾ ಉದ್ದೇಶಪೂರ್ವಕವಾಗಾಯ್ತು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಕಸ ಹಾಕುವ ಜಾಗದಿಂದ ಬೆಂಕಿ ಮೊದಲು ಹೊತ್ತಿಕೊಳ್ಳುತ್ತೆ, ಅದಾದ ನಂತರ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಾ ಹೋಗುತ್ತೆ. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ರ ಅಥವಾ ಅದು ಸಡನ್ ಆಗಿ ಆಯ್ತಾ, ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶಾಮಣ್ಣ ಗಾರ್ಡನ್ ನಲ್ಲಿ ಬೆಂಕಿ ಅವಘಡ ಇದು ನಿನ್ನೆ ರಾತ್ರಿ ಸಂಭವಿಸಿರುವಂತ ಘಟನೆ ಇದು. ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಯಾರೋ ಬ್ರಿಸ್ಕಲ್ಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ. ಫುಲ್ ಬೆಂಕಿ ಫುಲ್ಲು. ಬೆಂಕಿ ಶಾಮಣ್ಣ ಗಾರ್ಡನ್ನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಯಾರೋ ಬ್ರಿಸ್ಕಲ್ಗಡೆ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಫುಲ್ಲು ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲಿ ಫುಲ್ ಬೆಂಕಿ ಹೆಂಗೆ ಬರ್ತಾ ಇದೆ. ಮೋರಿ ಒಳಗಡೆ ಅದನ್ನು ಕೂಡ ನೀರಿದ್ರು ಬೆಂಕಿ ಬರ್ತಾ ಇದೆ.